ಹೇಳಿ. ಸೊ ಒಂದೊಂದು ಸಿನಿಮಾಗೂ ಒಂದೊಂದು ವಿಭಿನ್ನತೆಯಾದಂತಹ ಮ್ಯೂಸಿಕ್. ಹ್ಮ್ ಈ ಸಿನಿಮಾ ಅಂತ ಬಂದಾಗ ನನ್ಗೆ ಸ್ವಲ್ಪ ಅಂದ್ರೆ ಕಷ್ಟ ಆಯ್ತು. ಹ್ಮ್ ಹೌದಾ ಈ ತರ ಸಿನಿಮಾ ಮಾಡ್ತಾರ ಅಂತ ಒಂದ್ ಸ್ವಲ್ಪ ಅನ್ನಿಸ್ತು ಹ್ಮ್ ಸ್ಟಾರ್ಟಿಂಗ್. ಈ ತರ ಸಿನಿಮಾ ಮಾಡಿಲ್ಲ ಮಾಡಿದೀನಿ ನಾನು. ಯೂಟರ್ನ್ ಇದೆಯಲ್ಲ, ಯೂಟರ್ನ್ ಓಕೆ, ಆ ಪ್ಯಾಟರ್ನ್ ಅಲ್ಲೇ ಬರುತ್ತೆ. ಬಟ್ ಅದು ಆ ಯೂಟರ್ನ್ ಅಲ್ಲಿ ಸ್ವಲ್ಪ ಸೆಟಲ್ಡ್ ಆಗಿತ್ತು. ಇದರಲ್ಲಿ ಮ್ಯೂಸಿಕ್ ತುಂಬಾ ಪ್ರಾಮಿನೆಂಟ್ ಆಗಿ ರೋಲ್ ಪ್ಲೇ ಮಾಡುತ್ತೆ. ಯಾಕೆಂದ್ರೆ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಮ್ಯೂಸಿಕ್ ಇದ್ದೇ ಇರುತ್ತೆ. ಸೊ ಇದು ಆಕ್ಚುಲಿ ನನ್ಗೆ ತುಂಬಾ ಸುಮಾರು ಫಿಲಮ್ಗಳು ಮಾಡ್ತಾ ಇರ್ತೀವಿ. ತುಂಬಾ ಖುಷಿ ಕೊಟ್ಟಂತ ಫಿಲಮ್ ವರ್ಕ್ ಮ್ಯೂಸಿಕ್ ಅಲ್ಲಿ. ಈಗ ನಾನು ಆಕ್ಚುಲಿ ಈಗ ನಮ್ದು ರೈಸ್ ಆಫ್ ಅಶೋಕ ರಿಲೀಸ್ ಆಗಿದೆ. ಎಲ್ಲರೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಸಕ್ಕತ್ತಾಗಿ ಮಾತಾಡ್ತಿದ್ದಾರೆ, ಹಾಡು ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ. ಈ ಶೇಷ ತಗೊಂಡ್ರೆ ನನ್ಗೆ ಅದಕ್ಕಿಂತ ಚೆನ್ನಾಗಿ ವರ್ಕ್ ಮಾಡಿರೋಂತ ಇದು. ಸೊ ತುಂಬಾ ಖುಷಿಯಾಗಿ ವರ್ಕ್ ಮಾಡಿದೀನಿ. ಫಿಲಮ್ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ, ಹಂಗಿದೆ. ಸ್ಟೇಟ್ಮೆಂಟ್ ಅಲ್ಲೇ ಬಿಗ್ ಸ್ಟೇಟ್ಮೆಂಟ್ ಅಲ್ವಾ? ಹೌದು, ಅದನ್ನೇ ಅಷ್ಟು ಇಷ್ಟಪಡ್ತಾ ಇದ್ದಾರೆ. ಪಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೆ ಅಂದ್ರೆ ಒಂದೇನಂದ್ರೆ ನಿಮ್ಗೆ ವರ್ಕ್ ಮಾಡ್ಬೇಕಂತ ಅಂದ್ರೆ ಒಂದ್ ಥ್ರಿಲ್ ಕೊಡುತ್ತಲ್ಲ, ನಮ್ಗೆ ಖುಷಿ ಕೊಡುತ್ತಲ್ಲ. ಓಕೆ, ಇದು ಚೆನ್ನಾಗಿ ಆಯ್ತು ಅಂತ. ಆ ತರ ವರ್ಕ್ ಆಗಿದ್ದು ಶೇಷ ನಂಗೆ ಪರ್ಸನಲಿ ತುಂಬಾ ಖುಷಿ ಕೊಟ್ಟಿದೆ. ಅದಕ್ಕೆ ಕಾರಣ ಅಫ್ಕೋರ್ಸ್ ನಾವ್ ಯಾವುದೇ ಮ್ಯೂಸಿಕ್ ಅಥವಾ ಏನೇ ಮಾಡ್ಬೇಕಾದ್ರೂ ನಾವು ಬ್ಲೈಂಡ್ ಆಗಿ ಮಾಡಕ್ ಆಗಲ್ಲ. ಎಲ್ಲಾ ಫಿಲಮ್ಗೂ ಮ್ಯೂಸಿಕ್ ಚೆನ್ನಾಗ್ ಆಗಲ್ಲ. ಫಿಲಮ್ ಕೇಳ್ಬೇಕು, ಡಿಮ್ಯಾಂಡ್ ಮಾಡ್ಬೇಕು. ಆ ತರ ಈ ಫಿಲಮ್ ಡಿಮ್ಯಾಂಡ್ ಮಾಡ್ತಾರೆ. ಸೊ ಅಫ್ಕೋರ್ಸ್ ಡೈರೆಕ್ಟರ್ ಏನಂದ್ರೆ ಅವ್ರು ತುಂಬಾ ಸಾಫ್ಟ್. ಅವರು ಸರ್ ನನ್ಗೆ ಹಿಂಗೆ ಬೇಕು ಏನಿಲ್ಲ. ಅವ್ರ ಫಿಲಮ್ ಇಡೀ ಫಿಲಮ್ ನ ಶೂಟ್ ಮಾಡಿ ತಂದು ಆ ಟೈಮಲ್ಲಿ ನಾನು ಯಾವ್ದೋ ಫಿಲಮ್ ಅಲ್ಲಿ ಬಿಸಿ ಇದ್ದೆ. ಅವ್ರು ಏನ್ ಶೂಟ್ ಮಾಡ್ತಿದಾರೆ, ಏನ್ ಅವರು ಹೊರಗಡೆ ಎಲ್ಲ ಹೋಗಿ ಶೂಟ್ ಮಾಡ್ಕೊಂಡ್ ಬಂದಿದ್ದು ನಂಗೆ ಗೊತ್ತೇ ಇಲ್ಲ. ಅದೇನೇನ್ ಶೂಟ್ ಮಾಡಿದಾರೆ, ಫೂಟೇಜಸ್ ಏನು ನೋಡಿಲ್ಲ. ನಾನೊಂದು ಪ್ರಾಜೆಕ್ಟ್ ರೀ ರೆಕಾರ್ಡಿಂಗ್ ಬಿಸಿ ಇದ್ದೆ. ಅದು ಮುಗಿಸೋಷ್ಟ್ರಲ್ಲಿ ಇವ್ರು ತಂದು ಕೊಟ್ರು ಈ ತರ ಫಿಲಮ್ ಇದೆ ಅಂತ. ಸೊ ಅದ್ ನೋಡಿದ ತಕ್ಷಣ ನನಗೆ ಸಖತ್ ಖುಷಿ ಆಯ್ತು. ಹಿಂಗೆ ಹಂಗಾಗಿದ್ದು. ಹಂಗಾಗಿ ಫಿಲ್ಮು ಅದನ್ನ ತುಂಬಾ ಚೆನ್ನಾಗಿ ಡಿಮ್ಯಾಂಡ್ ಮಾಡಿದೆ. ಅದರ ತಕ್ಕಾಗಿ ಮ್ಯೂಸಿಕ್ ವರ್ಕ್ ಮಾಡಕ್ ಟ್ರೈ ಮಾಡಿದೆ. ಹಾಡುಗಳಿಲ್ಲ ಈ ಫಿಲಮ್ ಅಲ್ಲಿ. BGM ಇದೆ, ಒಂದೆರಡು ಥೀಮ್ ತರ ಇದೆ. ಒಂದು ಇದು ಮಲಯಾಳಂ ಮತ್ತೆ ಕನ್ನಡ ಆಗಿರೋದ್ರಿಂದ ಒಂದು ಕಾಮನ್ ಆಗಿ ಒಂದು ಇಂಗ್ಲಿಷ್ ಒಂದು ಟೈಟಲ್ ಕಾರ್ಡ್ ಮೇಲೆ ಬರೋದು ಒಂದು ಬಿಟ್ ಥೀಮ್ ತರ ಇದೆ. ಸೊ ಅದು ಬಿಟ್ಟಂಗೆ ಒಂದು